ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ಈ ಚಿದ್ವಸ್ತುವು ದೇಹವಾಗುವುದು ಹೇಗೆ, ಜೀವಾತ್ಮನಾಗುವುದು ಹೇಗೆ, ಈ ದೇಹದಲ್ಲಿ ಬಂದು ಸೇರಿಕೊಳ್ಳೋ ಬಗೆ ಹೇಗೆ, ಮತ್ತು ಈ ದೇಹವನ್ನು ಬಿಟ್ಟು ಹೋಗುವ ಬಗೆ ಹೇಗೆ, ತಾನು ಸರ್ವಶಕ್ತಿವಂತನಾದರೂ ತನ್ನಲ್ಲಿರುವ ಶಕ್ತಿಯನ್ನು ಕಳ್ಕೊಳ್ಳುವ ಬಗೆ ಹೇಗೆ ಎಲ್ಲವನ್ನು ವಿವರಣೆಯನ್ನು ಕೊಡ್ತಾ ಇದ್ದ. ಈಗ ಮುಂದುವರೆದು ಹೇಳ್ತಾನೆ, ಬಲವಾದ ಸುರಪಾನಗಳಿಂದ ಮೈಮರೆತವರು ಕೈಕಾಲುಗಳನ್ನು ಕತ್ತರಿಸಿದರೂ ತಿಳಿಯದಿರುವಂತೆ. ಚೆನ್ನಾಗಿ ಕುಡಿದಂಥ ಒಬ್ಬ ವ್ಯಕ್ತಿ, ಆತನಿಗೆ ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ. ಯಾಕಂದರೆ ತುಂಬ ಕುಡಿದ್ಬಿಟ್ಟಿರ್ತಾನೆ. ಕುಡಿದಾಗ ಏನಾಗುತ್ತೆ, ಬುದ್ಧಿಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಇಂಥ ಟೈಮ್ನಲ್ಲಿ ಅವನ್ನ ಕೈಕಾಲು ಕತ್ತರಿಸಿದ್ರು ಅವನಿಗೆ ಗೊತ್ತಾಗೋದಿಲ್ಲ. ಈ ರೀತಿಯಲ್ಲಿ ಚಿತ್ತು ತನ್ನ ಶಕ್ತಿಯ ಬಲದಿಂದಲೇ ವಿವಶು ಮೂಢವೂ ಆಗಿ ಕೆಳಕ್ಕೆ ಬೀಳುವುದನ್ನು, ತಾನು ತನ್ನನ್ನು ಮರೆತಿರುವೆನೆಂಬುದನ್ನು ತಿಳಿಯದಿರುವುದು. ವಿವಶವಾಗ್ತಾನೆ, ಅನ್ಯರ ವಶವಾಗ್ತಾನೆ ಮತ್ತು ಮೂಢನೂ ಆಗ್ತಾನೆ. ಹೇಳಿದ್ರೂ ಅರ್ಥ ಆಗದೇ ಇರೋ ಲೆವೆಲ್ಗೆ ಮೂಢ ಬುದ್ಧಿಯವನಾಗ್ತಾನೆ. ಯಾವುದು ಚಿದ್ವಸ್ತುವೇ ಈ ರೀತಿಯಲ್ಲಿ ಆಗುತ್ತೆ. ಬಲವಾದ ಪಾನಮತ್ತತೆಯು ಇಳಿದ ಮೇಲೆ ಮನುಷ್ಯನು ತನ್ನ ಪೂರ್ವಸ್ಮರಣವನ್ನು ಹೊಂದುವಂತೆ ಚಿತ್ತು ಆತ್ಮಾನುಸಂಧಾನ ಮಾಡಿದರೆ ಈ ಮೋಹವು ನಾಶವಾಗುವುದು. ಯಾವಾಗ ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡು ಪ್ರಾಪಂಚಿಕ ವ್ಯವಹಾರದಲ್ಲಿ ತೊಳಲ್ತಾ ಇರ್ತದೋ, ಆತ್ಮಜ್ಞಾನವಾದಾಗ, ಕುಡ್ದವನಿಗೆ ಮತ್ತಿಳಿದಾಗ ಹೇಗೆ ಅವನಿಗೆ ಸ್ಮರಣೆ ಬರುತ್ತೋ ಆ ರೀತಿಯಲ್ಲಿ ಈ ಚಿದ್ವಸ್ತುವಿಗೂ ತಾನು ಯಾರು ಅನ್ನುವ ಒಂದು ಅರಿವು ಬರುತ್ತೆ. ಇನ್ನು ದೇಹತ್ಯಾಗ ಪ್ರಕರಣವನ್ನು ಈ ರೀತಿಯಲ್ಲಿ ಹೇಳಲಾಗುತ್ತದೆ. ಚೆನ್ನಾಗಿ ರೋಗ ಬಂದವನು ರೋಗದಿಂದ ಕರಗಿ ಬಿದ್ದು ಹೋದ ತನ್ನ ಅಂಗಗಳಿಂದ ವ್ಯಾಪಾರವನ್ನು ಮಾಡಲು ಯೋಚಿಸದಿರುವಂತೆ ಪ್ರಾಣಶಕ್ತಿಯು ಪ್ರಮೋಷಕ್ಕೆ ಸಿಕ್ಕಿ ಅಂಗ ವ್ಯಾಪಾರಗಳನ್ನು ಮಾಡದೆ ಹೋಗುವುದು. ಏನು ಹೇಳ್ತಾ ಇದೆ ಇಲ್ಲಿ? ಈ ಕುಷ್ಠರೋಗದವನು ರೋಗದಿಂದ ಕರಗಿ ಬಿದ್ದು ಹೋದ ತನ್ನ ಅಂಗಗಳಿಂದ ವ್ಯಾಪಾರವನ್ನು ಮಾಡಲು ಯೋಚಿಸದಿರುವಂತೆ. ಹಿಂದೆ ಬರ್ತಾ ಇತ್ತು ಈ ಕಾಯಿಲೆ, ಇತ್ತೀಚೆಗೆ ಅದು ಸ್ವಲ್ಪ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಆಗೇನಾಗುತ್ತೆ ಅಂದರೆ ಅಂಗಗಳು ತಾನಾಗಿ ಕೊಳೆತು ಬೀಳ್ತಾ ಇದ್ದವು. ಇದನ್ನು ಮತ್ತೆ ಎತ್ತಿ ಅಂಟಿಸ್ಕೊಂಡು ತನ್ನ ಅಂಗ ಕಾರ್ಯವನ್ನು ಮಾಡಬೇಕು ಅಂತ ಅನಿಸ್ತಿರ್ಲಿಲ್ಲ ಯಾರಿಗೂ. ಹೌದು ತಾನೆ? ಬಿದ್ದೋಗಿರೋದನ್ನು ತಿರ್ಗಾ ಅಂಟಿಸ್ಕೊಂಡು ಅದರಿಂದ ಕಾರ್ಯ ಮಾಡಬೇಕಂತ ಯಾರು ಅನ್ಕೋತಾರ? ಅದೇ ರೀತಿಯಲ್ಲಿ ಪ್ರಾಣಶಕ್ತಿಯು ಪ್ರಮೋಷಕ್ಕೆ ಸಿಕ್ಕಿ ಅಂಗ ವ್ಯಾಪಾರಗಳನ್ನು ಮಾಡದೆ ಹೋಗುವುದು. ಆಗ ಪ್ರಮೋಷ ಅಂದರೆ ಇಲ್ಲಿ ಇಂದ್ರಿಯಗಳ ವ್ಯಾಪಾರವನ್ನು ನಿಲ್ಲಿಸುವ ಶಕ್ತಿ. ಪ್ರಾಣಶಕ್ತಿ ಏನು ಮಾಡ್ತದೆ? ಇಂದ್ರಿಯಗಳ ವ್ಯಾಪಾರವನ್ನು ನಿಲ್ಲಿಸ್ತದೆ. ಯಾವುದು? ಪ್ರಾಣಶಕ್ತಿ. ಇದನ್ನೇ ಸಾವು ಅನ್ನೋದು. ಅರ್ಥ ಆಗ್ತಾ ಇದೆ ಅಲ್ವಾ? ಸಾವು ಅಂದರೆ ಏನಿಲ್ಲಿ? ಪ್ರಾಣಶಕ್ತಿ ಇಂದ್ರಿಯ ವ್ಯಾಪಾರವನ್ನು ನಿಲ್ಲಿಸ್ತದೆ. ಇದನ್ನು ಸಾವು ಅಂತ ಕರೆಯೋದು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕುಷ್ಠರೋಗ ಬಂದಂಥ ವ್ಯಕ್ತಿಗೆ ಅಂಗಗಳು ಕಳಚಿ ಬಿದ್ದಾಗ ಅದನ್ನು ಎತ್ತಿ ಅಂಟಿಸ್ಕೊಂಡು ತಿರ್ಗಾ ಅಂಗ ವ್ಯಾಪಾರವನ್ನು ಶುರು ಮಾಡಬೇಕು ಅಂತ ಹೇಗೆ ಅನಿಸೋದಿಲ್ವೋ, ಹಾಗೆಯೇ ಇಂದ್ರಿಯಗಳ ವ್ಯಾಪಾರವನ್ನು ನಿಲ್ಲಿಸುವ ಶಕ್ತಿ, ಆ ಪ್ರಾಣಶಕ್ತಿಯು ಪ್ರಮೋಷಕ್ಕೆ ಸಿಕ್ಕಿ ಅಂಗ ವ್ಯಾಪಾರಗಳನ್ನು ಮಾಡದೆ ಹೋಗುವುದೋ, ಆಗ ಆ ರೀತಿಯಲ್ಲಿ ಹೃತ್ಪದ್ಮವು ವ್ಯಾಪಾರವನ್ನು ಮಾಡದೆ ಹೋಗಲು. ಗೊತ್ತಾಗ್ತಿದೆಯಲ್ಲ? ಹೃತ್ಪದ್ಮವು ವ್ಯಾಪಾರವನ್ನು ಮಾಡದೆ ಹೋಗಲು ಈ ಪ್ರಾಣಗಳೆಲ್ಲವೂ ಶಾಂತವಾಗುವವು. ಯಾವಾಗ ಇದು ಎಲ್ಲ ವ್ಯಾಪಾರವನ್ನು ನಿಲ್ಲಿಸ್ತದೋ ಆಗ ಈ ಪ್ರಾಣಗಳೆಲ್ಲ ಶಾಂತವಾಗ್ತವೆ. ಬೀಸಣಿಗೆ ಇದ್ದರೂ ಬೀಸದಿದ್ದರೆ ಗಾಳಿಯು ಬರುವುದುಂಟೇನು? ಪ್ರಾಣ ಅಂದರೆ ಪ್ರಾಣ ಒಂದೇ, ಕಾರ್ಯನಿಮಿತ್ತವಾಗಿ ಇದು 5 ಬಗೆಯಾಗಿ ಇರುತ್ತದೆ. ಬಿರುಗಾಳಿಯು ಬೀಸುತ್ತಿದ್ದು ನಿಂತು ಹೋಗಲು ಎದ್ದಿದ್ದ ಧೂಳೆಲ್ಲವೂ ಅಡಗಿ ಹೋಗುವಂತೆ ಪ್ರಾಣವು ಶಾಂತವಾಗಲು ಜೀವನು ಸಂಪೂರ್ಣವಾಗಿ ಮೂಕನಾಗುವನು. ಅರ್ಥ ಆಗ್ತದೆ ಅಲ್ವಾ? ಯಾವಾಗ ಪ್ರಾಣಶಕ್ತಿ ಶಾಂತವಾಯಿತೋ ಜೀವನು ಇಲ್ಲಿ ಮೂಕನಾಗಿಬಿಡ್ತಾನೆ. ದೇಹ ಏನಾಗುತ್ತೆ? ಗೋಡೆಯಂತೆ ಆಗಿಬಿಡ್ತದೆ. ವಿರಜವೂ ಆಧಾರರಹಿತವೂ ಆಗಿ ಮನಸ್ಸು ನೀರಲ್ಲಿ ಮುಳುಗಿರುವ ಬೀಜದಂತೆ ಆತ್ಮಪದದಲ್ಲಿ ನಿಲ್ಲುವುದು. ರಜೋಗುಣ ಪ್ರಧಾನ ಸ್ವಾಧಾರ ಪ್ರಾಣ ಉಪರಮಾದೇವ ವಿರಜಂ ವಿಗತಾಧಾರಂಚ
ಮನೋಪಿ ಸಹೈವ ಪ್ರಾಣೇನ ಕಾರಣಾತ್ಮಪದಂ ಲಬ್ಧ್ವಾ ತದ್ಭಾವೇನೈವ ಶಿಷ್ಯತಿ. ಅಂದರೆ ಹೀಗೆ ದೇಹದ ಇರುವಿಕೆಗೆ ಕಾರಣವಾದ ಮನಪ್ರಾಣಗಳು ಸಂಪೂರ್ಣವಾಗಿ ವಿಕಲವಾಗಿ ಹೋಗಲು, ಪುರ್ಯಷ್ಟಕವು ಶಾಂತವಾಗಲು ದೇಹವು ಚಲನವಿಲ್ಲದೆ ಬಿದ್ದು ಹೋಗುವುದು. ಗೊತ್ತಾಯ್ತಲ್ವಾ? ಈಗೇನಾಗುತ್ತೆ, ಇಲ್ಲಿ ದೇಹದ ಇರುವಿಕೆಗೆ ಕಾರಣವಾದ ಯಾವುದ್ಯಾವುದು ಮನಸ್ಸು ಮತ್ತು ಪ್ರಾಣಗಳು ಸಂಪೂರ್ಣವಾಗಿ ವಿಕಲವಾಗಿ ಹೋಗಲು, ದೇಹ ಮತ್ತು ಅಂತಃಕರಣ, ಈ ದೇಹ ಇರೋದಕ್ಕೆ ಕಾರಣ ಯಾವುದು? ಮನ ಪ್ರಾಣಗಳು. ಮನಸ್ಸು ಮತ್ತು ಪ್ರಾಣಗಳು ಸಂಪೂರ್ಣವಾಗಿ ಈ ದೇಹದಲ್ಲಿ ಇಲ್ಲದೆ ಹೋದಾಗ ಏನಾಗುತ್ತೆ, ಈ ದೇಹ ಚಲನವಿಲ್ಲದೆ ಬಿದ್ದು ಹೋಗುವುದು. ಅರ್ಥ ಆಯ್ತಲ್ವಾ? ಪುರ್ಯಷ್ಟಕ ಅಂದರೆ ಇಲ್ಲಿ ಸೂಕ್ಷ್ಮ ಶರೀರ ಶಾಂತವಾಗಿಬಿಡ್ತದೆ. ಅರ್ಥ ಆಯ್ತಲ್ವಾ? ಪುರ್ಯಷ್ಟಕ ಅಂದ್ರೇನು? ಸೂಕ್ಷ್ಮ ಶರೀರ ಶಾಂತವಾಗಿಬಿಡ್ತದೆ. ಆಗೇನಾಗುತ್ತೆ, ದೇಹ ಚಲನವಿಲ್ಲದೆ ಬಿದ್ದು ಹೋಗುವುದು. ಚಿತ್ತು ಮತ್ತೆ ಚೈತ್ಯ ಚೇತನ ಭಾವವನ್ನು ಹೊಂದಿ ಮೋಹಗೊಳ್ಳುತ್ತಲೂ ವಾಸನೆಗಳೆಲ್ಲವೂ ವ್ಯಾಪಾರ ಮಾಡಿಸಲು ಆರಂಭಿಸುವು. ಆ ವಾಸನೆಗಳಿಂದ ಪ್ರೇರಿತವಾಗಿ ತನ್ನ ಪೂರ್ವಸ್ಥಿತಿಯನ್ನು ಚಿತ್ತು ನೆನೆದುಕೊಳ್ಳುವುದು, ಮಿಕ್ಕೆಲ್ಲದನ್ನು ಮರೆಯುವುದು. ಪೂರ್ವಸ್ಥಿತಿ ಅಂದರೆ ಯಾವುದು? ಭೋಕ್ತೃ ಭೋಗ್ಯ ಸ್ಥಿತಿ, ಇವುಗಳನ್ನ ನೆನೆಸ್ಕೊಳ್ತದೆ. ಹೃತ್ಪದ್ಮ ಪತ್ರವು ಸ್ಫುರಣವಾಗುತ್ತಲೂ ಪುರ್ಯಷ್ಟಕವು ಸ್ಫುಟವಾಗುವುದು. ಅರ್ಥ ಆಗ್ತಿದೆಯಲ್ವಾ? ಈಗ ಹೃತ್ಪದ್ಮವು ಅಂದರೆ ಹೃದಯ ಕಮಲದಲ್ಲಿ ಸ್ಫುರಣವಾಗುತ್ತಲೂ ಪುರ್ಯಷ್ಟಕವು ಸ್ಫುಟವಾಗುವುದು. ಆಗ ಏನಾಗುತ್ತೆ, ಸೂಕ್ಷ್ಮ ಶರೀರ ಸ್ಫುಟವಾಗುತ್ತೆ ತಿರ್ಗ. ಅರ್ಥ ಆಗ್ತಿದೆಯಲ್ವಾ? ಯಾವಾಗ ಹೃದಯ ಕಮಲದಲ್ಲಿ ಸ್ಫುರಣವಾಗ್ತಾ ಇದ್ದಂಗೆ ಈ ಸೂಕ್ಷ್ಮ ಶರೀರ ಸ್ಫುಟವಾಗುವುದು. ಹೃತ್ಪದ್ಮ ಯಂತ್ರವು ಕೆಲಸ ಮಾಡದಂತೆ ನಿರುದ್ಧದಾದರೆ ಪುರ್ಯಷ್ಟಕವು ಕ್ಷಯವಾಗುವುದು. ಹೃದಯ ಕಮಲದಲ್ಲಿ ಯಾವಾಗ ಇದು ಕೆಲಸ ಮಾಡದಂತೆ ತಟಸ್ಥವಾಗುತ್ತೋ ಆಗ ಪುರ್ಯಷ್ಟಕವು ಕ್ಷಯವಾಗುವುದು, ಸೂಕ್ಷ್ಮ ಶರೀರ ಕ್ಷಯವಾಗುತ್ತೆ. ಎಲೈ ಬ್ರಹ್ಮನೇ, ಯಾರಿಗೆ ಹೇಳ್ತಾ ಇರೋದು? ವಸಿಷ್ಠರಿಗೆ ಹೇಳ್ತಾ ಇರೋದು ಶಿವನು. ಈ ಪುರ್ಯಷ್ಟಕವು ದೇಹದಲ್ಲಿ ಇರುವವರೆಗೂ ಪ್ರಾಣಿಯು ಬದುಕಿರುವುದು. ಸೂಕ್ಷ್ಮ ಶರೀರ ಇರುವವರೆಗೂ ಇದು ಬದುಕಿರ್ತದೆ. ಈ ಪುರ್ಯಷ್ಟಕವು ಶಾಂತವಾಗಲು ದೇಹವು ಮೃತವಾಗುವುದು. ಯಾವಾಗ ಸೂಕ್ಷ್ಮ ಶರೀರ ಶಾಂತವಾಗುತ್ತೆ ಆಗ ಈ ದೇಹ ಮೃತವಾಗುತ್ತೆ. ಅರ್ಥ ಆಯ್ತಲ್ವಾ? ಅಲ್ಲಿಗೆ ಈ ದೇಹ ಬದುಕಿರೋದೇ ಸೂಕ್ಷ್ಮ ಶರೀರದಿಂದ. ವಾತ ಪಿತ್ತ ಕಫಗಳು ರಾಗದ್ವೇಷಾದಿಗಳು ಎಂಬ ಮಲಗಳು ಪ್ರಕೋಪಗಳಿಂದಲೂ ಶಸ್ತ್ರಾದಿಗಳಿಂದ ಆದ ಛೇದ ಭೇದಗಳಿಂದಲೂ ವಯಪರಿಣಾಮ ರೂಪವಾದ ವಾರ್ಧಕ್ಯಾದಿ ದಶೆಗಳಿಂದಲೂ ದೇಹದಲ್ಲಿರುವ ಹೃತ್ಪದ್ಮಯಂತ್ರವು ವ್ಯಾಪಾರವರ್ಜಿತವಾಗಲು ವಾತಯಂತ್ರವನ್ನು ನಿಲ್ಲಿಸಲು ಗಾಳಿಯು ಅಡಗಿ ಹೋಗುವಂತೆ ಪುರ್ಯಷ್ಟಕವು ಶಾಂತವಾಗುವುದು. ಅರ್ಥ ಆಯ್ತಲ್ವಾ? ಯಾವಾಗ ವಾತ ಪಿತ್ತ ಕಫಗಳು ರಾಗದ್ವೇಷಾದಿಗಳು ಎಂಬ ಮಲಗಳು ಪ್ರಕೋಪದಿಂದಲೂ ಶಸ್ತ್ರಾದಿಗಳಿಂದ ಆದ ಛೇದ ಭೇದಗಳಿಂದಲೂ ವಯಪರಿಣಾಮ ರೂಪವಾದ ವಾರ್ಧಕ್ಯಾದಿ ದಶೆಗಳಿಂದಲೂ, ವಯಸ್ಸಿನ ಪರಿಣಾಮವಾಗಿ ಏನಾಗುತ್ತೆ, ಮುದಿತನ ಎಲ್ಲ ಬಂದು ಆವರಿಸ್ಕೊಳ್ತದೆ. ದೇಹದಲ್ಲಿರುವ ಹೃತ್ಪದ್ಮ ಯಂತ್ರವು ವ್ಯಾಪಾರ ವರ್ಜಿತವಾಗಲು, ಇಷ್ಟೆಲ್ಲ ಕಾರಣಗಳಿಂದ ಏನಾಗುತ್ತೆ, ಹೃದಯ ಕಮಲದಲ್ಲಿ ವ್ಯಾಪಾರ ನಿಂತು ಹೋಗುತ್ತೆ. ಹಾಗೇನಾಗುತ್ತೆ, ವಾತಯಂತ್ರವನ್ನು ನಿಲ್ಲಿಸಲು ಗಾಳಿ ಬೀಸುವ ಯಂತ್ರವನ್ನು ಅಥವಾ ಫ್ಯಾನ್ ಅಂತ ಏನು ಕರಿತೀವಲ್ಲ, ಆ ಫ್ಯಾನನ್ನು ನಿಲ್ಲಿಸಿದಾಗ ಗಾಳಿ ನಿಂತು ಹೋಗುವಂತೆ ಪುರ್ಯಷ್ಟಕವು ಶಾಂತವಾಗುವುದು. ಅರ್ಥ ಆಗ್ತಿದೀವಾ? ಸೂಕ್ಷ್ಮ ಶರೀರ ಶಾಂತವಾಗಿಬಿಡ್ತದೆ. ಸೂಕ್ಷ್ಮ ಶರೀರ ಶಾಂತವಾಯಿತು ಅಂದರೆ ಏನು? ದೇಹ ಸತ್ವಾಯಿತು ಅಂತ ಅರ್ಥ. ಜೀವನು ಸ್ವಸಂಕಲ್ಪ ಬದ್ಧನಾಗಿ ವಿವಶನಾಗುವನು. ವಿವಶ ಅಂದರೆ ಇನ್ನೊಂದರ ವಶವಾಗುವುದು. ಹೃತ್ಪದ್ಮಯಂತ್ರವು ಶರೀರದಲ್ಲಿ ಯಾವಾಗಲೂ ಕೆಲಸ ಮಾಡುತ್ತಲೇ ಇರುವುದು. ಯಾರ ಮನಸ್ಸಿನಲ್ಲಿ ನಿರ್ಮಲವಾದ ವಾಸನೆಯು ನೆಲೆಯಾಗಿರುವುದೋ ಅಂಥವರು ಸ್ಥಿರವಾಗಿ ಏಕರೂಪ ಜೀವರಾಗಿ ಜೀವನ್ಮುಕ್ತರಾಗಿ ಬಹುಕಾಲ ಬದುಕುವರು. ಯಾರ ಮನಸ್ಸಿನಲ್ಲಿ ನಿರ್ಮಲವಾದ ವಾಸನೆ ನೆಲೆಯಾಗಿರುವುದೋ, ಅದಕ್ಕೆ ಹೇಳೋದು ಏನೂ ಯೋಚಿಸಬೇಡಿ, ಯೋಚನೆ ಮಾಡೋದಾದರೆ ಒಳ್ಳೆಯದನ್ನೇ ಯೋಚನೆ ಮಾಡಿ ಅಂತ ವಸಿಷ್ಠ ಹೇಳೋದು. ಇಲ್ಲೇನು ಹೇಳ್ತಿದ್ರೆ, ಯಾರ ಮನಸ್ಸಿನಲ್ಲಿ ನಿರ್ಮಲವಾದ ವಾಸನೆ ನೆಲೆಯಾಗಿರುವುದೋ
ಅಂಥವರು ಸ್ಥಿರವಾಗಿ ಏಕರೂಪ ಜೀವರಾಗಿ ಜೀವನ್ಮುಕ್ತರಾಗಿ ಬಹುಕಾಲ ಬದುಕುವರು. ಪದ್ಮಯಂತ್ರವನ್ನು ತಡೆದು ಅದರ ವ್ಯಾಪಾರವನ್ನು ನಿಲ್ಲಿಸಿದುದೇ ಆದರೆ ಹಾಗೇನಾಗುತ್ತೆ, ಪ್ರಾಣವು ಶಾಂತವಾಗುವುದು. ಹಾಗೆ ಪ್ರಾಣವು ಶಾಂತವಾಗಲು ದೇಹವು ಕಾಷ್ಟದಂತೆ ಮಣ್ಣಿನ ಮುದ್ದೆಯಂತೆ ನೆಲದಲ್ಲಿ ಬಿದ್ದು ಹೋಗುವುದು. ಸಾವು ಅಂದರೆ ಏನು ಅರ್ಥ ಆಯ್ತಲ್ವ ಈಗ? ಆಕಾಶದಲ್ಲಿರುವ ಗಾಳಿಯಲ್ಲಿ ಪುರ್ಯಷ್ಟಕವು ಲೀನವಾಗಲು ಆ ಕೂಡಲೇ ಅಲ್ಲಿಯೇ ಹಾಗೆಯೇ ಮನಸ್ಸು ಲಯವಾಗುವುದು. ಸೂಕ್ಷ್ಮ ಶರೀರ ಗಾಳಿಯಲ್ಲಿ ಲೀನವಾಗುತ್ತೆ, ಕೂಡಲೇ ಮನಸ್ಸು ಕೂಡ ಅಲ್ಲೇ ಲಯವಾಗುತ್ತೆ. ಅಲ್ಲಿಗೆ ನಾವು ಏನು ಹೇಳ್ತೀವಿ, ಸತ್ತೋದ್ರು ಅಂತ ಹೇಳ್ತೀವಿ. ಅದೇನಾಗುತ್ತೆ, ಮುಂದಿನ ಗತಿಯನ್ನು ಆರಿಸ್ಕೊಂಡು ಮುಂದಿನ ದೇಹವನ್ನು ಹುಡುಕ್ತಾ ಇರ್ತದೆ. ಜೀವಾತ್ಮನ ಎಲ್ಲಿ ಹೋದಂಗಾದರೆ ಪ್ರತಿಫಲನ ನಿಂತೋಯ್ತು ಅಷ್ಟೇ. ಅರ್ಥ ಆಯ್ತಲ್ವಾ? ಇನ್ನು ಮುಂದಿನ ವಿಚಾರವನ್ನು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.